ದಸರಾ ಕ್ರೀಡಾಕೂಟದಲ್ಲಿ ಕಂಬಳ ಕೂಡ ಸೇರ್ಪಡೆಗೊಳ್ಳಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಇದರ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ದಸರಾ ಕ್ರೀಡಾಕೂಟದಲ್ಲಿ ಕಂಬಳ ಸೇರ್ಪಡೆ. ಈ ವರ್ಷದಿಂದ ಸೇರ್ಪಡೆ ರಾಜ್ಯ ಸರ್ಕಾರ ಘೋಷಣೆ. ಈ ವರ್ಷದಿಂದ ದಸರಾ ಕ್ರೀಡಾಕೂಟದಲ್ಲಿ ಕಂಬಳ ಸೇರ್ಪಡೆಗೊಳ್ಳಲಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ. ಇತ್ತೀಚೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಅವರ ನೇತೃತ್ವದಲ್ಲಿ ಗುರುಪುರ ಮಾಣಿಬೆಟ್ಟು ಗುತ್ತಿನ ಗದ್ದೆಯಲ್ಲಿ ನಡೆದ 2ನೇ ವರ್ಷದ ಹೊನಲು ಬೆಳಕಿನ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳ ಗುರುಪುರ ಕಂಬಳೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕರಾವಳಿ ಪ್ರದೇಶದ ಸಾಂಪ್ರದಾಯಿಕ ಕ್ರೀಡೆಯಾಗಿರುವ ಕಂಬಳವನ್ನ ಸಂರಕ್ಷಿಸಬೇಕಿದೆ. ದಕ್ಷಿಣ ಕನ್ನಡದ ಧಾರ್ಮಿಕ ಚಿಂತನೆಗಳ ಮೇಲೆ ಜಗತ್ತಿಗೆ ಅಪಾರ ನಂಬಿಕೆ ಇದೆ. ಸೋಲುವುದು ಹೇಗಂತ ಕಲಿಯದಿದ್ರೆ ಗೆಲ್ಲೋಕೆ ಸಾಧ್ಯ ಇಲ್ಲ. ಹಾಗೆ ಕಂಬಳ ಕ್ರೀಡೆಯಲ್ಲಿ ಹೃದಯವಂತಿಕೆ ಮುಖ್ಯ ಆಗಿರಲಿ. ಕಂಬಳ ಕ್ರೀಡೆಯಿಂದ ನಮ್ಮ ಸಂಪ್ರದಾಯದ ಪರಂಪರೆ ಬೆಳೀತಾ ಇದೆ. ನಮ್ಮ ಸರ್ಕಾರ ಇದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಮುಂದಿನ ನಾಡಹಬ್ಬ ಮೈಸೂರು ದಸರಾ ಕ್ರೀಡಾಕೂಟದಲ್ಲಿ ಕಂಬಳವನ್ನ ಆಯೋಜಿಸುತ್ತೇವೆ. ಮುಂದೆ ಇದು ಪರಂಪರೆಯಾಗಿ ಉಳಿದು ಮುಂದುವರಿಬೇಕು. ಈ ಕ್ರೀಡೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಬೇಕಿದೆ. ಪಕ್ಷ ಭೇದ ಜಾತಿ ಮರೆತು ಈ ಕ್ರೀಡೆಯನ್ನ ಬೆಳೆಸೋಣ, ಪ್ರೋತ್ಸಾಹಿಸೋಣ. ಇದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದ್ರು. ದೇಶದಲ್ಲೇ ಅತಿ ಹೆಚ್ಚಿನ ಕರಾವಳಿ ಭೂಭಾಗ ದಕ್ಷಿಣ ಕನ್ನಡ ಜಿಲ್ಲೆಯದ್ದು. ಅದನ್ನ ಬಳಸಿಕೊಂಡು ಧಾರ್ಮಿಕ ಕ್ಷೇತ್ರ ಮತ್ತು ಪ್ರವಾಸೋದ್ಯಮ ಬೆಳೆಸುವ ಕುರಿತು ಈಗಾಗಲೇ ಸರ್ಕಾರ ಸಕಲ ಮಟ್ಟದಲ್ಲೂ ಚರ್ಚೆಯನ್ನ ಮಾಡಿದೆ. ಇದರಿಂದ ಪ್ರವಾಸೋದ್ಯಮ ಬೆಳೆಯುವ ಜೊತೆಗೆ ಕರಾವಳಿಯ ಸಂಸ್ಕೃತಿಯನ್ನ ಬೆಳೆಸುವ ಕುರಿತು ಸರ್ಕಾರ ಒತ್ತು ನೀಡೋಕೆ ಸಹಕಾರಕ್ಕೆ ಮುಂದಾಗಿದ್ದು, ಅದಕ್ಕಾಗಿ ಸಹಕಾರ ಎಂದಿಗೂ ಜಿಲ್ಲೆಯ ಜನರೊಂದಿಗೆ ಇರಲಿದೆ. ಕರಾವಳಿಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸೋಣ. ಜಾತಿ ಧರ್ಮಗಳನ್ನ ಮರೆತು ಕಂಬಳ ನಡೆಸಿ ಬೆಳೆಸೋಕೆ ಸರ್ಕಾರ ಎಲ್ಲಾ ರೀತಿಯ ಸಹಕಾರವನ್ನ ನೀಡಲಿದೆ ಅಂತ ಭರವಸೆಯನ್ನ ಕೊಟ್ಟರು. ಒಂದು ಕಾಲದಲ್ಲಿ ಜನಪದ ಆರಾಧನೆಯಾಗಿದ್ದ ಕಂಬಳ ಇಂದು ಆಧುನಿಕತೆಯತ್ತ ತೆರೆದುಕೊಂಡಿದೆ. ಈ ಆಧುನಿಕ ಕಂಬಳದಲ್ಲಿ ತಂತ್ರಜ್ಞಾನಗಳ ಬಳಕೆ, ಸ್ಪರ್ಧೆ, ಪೈಪೋಟಿ ಮುಂತಾದ ಆಯಾಮಗಳಿವೆ. ಸಾಂಪ್ರದಾಯಿಕ ಕಂಬಳವೆಂದರೆ ಎಲ್ಲರೂ ಪಾಲ್ಗೊಳ್ಳುವ ಶ್ರದ್ಧೆಯ ಆಚರಣೆ. 1000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಇದೆ. ಕೃಷಿಗೆ ಮಹತ್ವ ನೀಡುವ ಕೋಣಗಳ ಆರಾಧನೆ, ದೈವಾರಾಧನೆಯ ನೆಲೆಯಲ್ಲೂ ಈ ಕಂಬಳವನ್ನು ನಡೆಸಲಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ, ಉಡುಪಿ ಜಿಲ್ಲೆಯ ಕಾರ್ಕಳ, ಕಾಪು ಭಾಗದಲ್ಲಿ ಆಧುನಿಕ ಜೋಡುಕೆರೆ ಕಂಬಳವಾದರೆ, ಉಡುಪಿ ಜಿಲ್ಲೆಯ ಕುಂದಾಪುರ, ಬ್ರಹ್ಮಾವರ, ಬೈಂದೂರು ಭಾಗದಲ್ಲಿ ಸಾಂಪ್ರದಾಯಿಕ ಒಂಟಿ ಗದ್ದೆ ಕಂಬಳ ನಡೆಯುತ್ತೆ. ಸಾಂಪ್ರದಾಯಿಕ ಕಂಬಳ ಆರಾಧನೆ ರೀತಿ ರೂಪವಾಗಿತ್ತು. ಧಾರ್ಮಿಕ ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿದೆ. ಅಂದಾಜು 50ರಿಂದ 60 ಕಂಬಳಗಳಲ್ಲಿ 20-22 ಕೊಂಚ ವಿಜೃಂಭಣೆಯಿಂದ ನಡೆಯುತ್ತೆ. ಕಂಬಳ ನಡೆಸುವ ಮನೆತನದವರೇ ಅರ್ಚಕರಲ್ಲಿ ಕೇಳಿ ಯಜಮಾನರ ತಾರಾಬಲಕ್ಕೆ ಅನುಕೂಲವಾಗಿ ದಿನ ನಿಗದಿಯನ್ನು ಮಾಡ್ತಾರೆ. ಕೆಲವೆಡೆ ಕಂಬಳ ನಡೆಸುವ ಯಜಮಾನ ಉಪವಾಸ ಇರ್ತಾರೆ. ದಿನ ನಿಗದಿಯಾದಾಗಿನಿಂದ ಕಂಬಳ ಮುಗಿಯುವವರೆಗೂ ಅವರು ಕೆಲವು ಶಿಷ್ಟಾಚಾರಗಳನ್ನು ಪಾಲಿಸಬೇಕು ಎನ್ನುವುದು ನಡೆದುಕೊಂಡು ಬಂದಿರುವ ಜನಪದ ಕ್ರೀಡೆಯ ನಿಯಮ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.